ಜಗತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳ ನಿಯಂತ್ರಣಕ್ಕೆ ಜ್ಞಾನವೇ ಮೂಲ. ಎಲ್ಲ ಸಮಾಜದಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ದೇಶಗಳಲ್ಲೂ ಜ್ಞಾನಕ್ಕೆ ಆದ್ಯತೆ. ಸಂಸ್ಕೃತ ಸಾಹಿತ್ಯ, ಕಾವ್ಯ, ಪುರಾಣ ಓದಿದವನಿಗೆ ಒಂದು ನೆಲೆಗಟ್ಟನ್ನ ಭಾಷೆ ತಾನಾಗಿಯೇ ಪ್ರಾಪ್ತವಾಗಿಸುತ್ತದೆ. ಹಾಗಾಗಿಯೇ ಇತ್ತೀಚೆಗೆ ಮಹಾಕಾವ್ಯಗಳ ಸಂದೇಶ ಕಾರ್ಯಕ್ರಮ ನಗರದಲ್ಲಿ ಏರ್ಪಾಡಾಗಿತ್ತು. ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಸಹಯೋಗದಲ್ಲಿ 2013ರಲ್ಲಿ ವೇದ ಸಂವಾದ, 2014ರಲ್ಲಿ ಉಪನಿಷತ್ ಸಂದೇಶ, 2015ರಲ್ಲಿ ಮಹಾಪುರಾಣಗಳ ಸಂದೇಶ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಇದು 4ನೇ ವರ್ಷದ ಕಾರ್ಯಕ್ರಮ. ಭಾಷೆ, ಸಂಸ್ಕೃತಿ, ವ್ಯಕ್ತಿತ್ವ ನಿರ್ಮಾಣ, ಜಗತ್ತಿಗೆ ಸಾಹಿತ್ಯ ತಂದ ಸೌಭಾಗ್ಯದ ಬಗ್ಗೆ, ಅರಿವಿನ ಬಗ್ಗೆ ಸತತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಸಂಸ್ಕೃತಿ ಸೇವೆ ಮಾಡುತ್ತಿರುವ ಈ ಸಂಸ್ಥೆಗಳು ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ವಿಶೇಷವಾಗಿ ಜನಮಾನಸದಲ್ಲಿ ಅಚ್ಚೊತ್ತಿದೆ. ಬೆಂಗಳೂರು ಇಸ್ಕಾನ್ನ ಆವರಣದಲ್ಲಿ ಮಹಾಕಾವ್ಯಗಳ ಪಾತ್ರಗಳು ಜೀವಂತಿಕೆಯಿಂದ ಕಂಗೊಳಿಸಿದವು. ಒಂದೆಡೆ ಜ್ಞಾನ ಭಂಡಾರವೇ ಇದ್ದರೆ ಮತ್ತೊಂದೆಡೆ ಸಾಹಿತ್ಯದ ಸಿಂಚನ. ಈ ಮಾತು ಮಂಥನಗಳ ಮೂರ್ತ ರೂಪವಾಗಿ ಮಹಾಕಾವ್ಯದ ಪಾತ್ರಗಳು ಇಲ್ಲಿ ಎದ್ದು ಬಂದಿದ್ದವು. ಪ್ರಸಿದ್ಧಿ ಫೌಂಡೇಶನ್ನ ಮಕ್ಕಳು ವಿವಿಧ ಪಾತ್ರಧಾರಿಗಳಾಗಿ ಕಣ್ಮನ ಸೆಳೆದು ಕಂಗೊಳಿಸುತ್ತಿದ್ದರು. ಆಹ್ವಾನಿತರನ್ನು, ಗಣ್ಯರನ್ನು, ಪ್ರತಿನಿಧಿಗಳನ್ನು ಸ್ವಾಗತಿಸುತ್ತಾ ಇದ್ದಿದ್ದು ವಿಶೇಷ ಮೆರುಗು ನೀಡಿತು. ಸರ್ವ ಸಮಯದಲ್ಲೂ ಸಲ್ಲುವ ಸಮರ್ಥ ವೇದ ಘೋಷದೊಂದಿಗೆ ಮಹಾಕಾವ್ಯ ಸಂದೇಶ ಕಾರ್ಯಕ್ರಮ ಆರಂಭವಾಯಿತು. ದೇವಾಗುಮೃತಭಿರ್ದೇವಾನ್ ದೇವಾಗುಮೃತಭಿಃ ಕಲ್ಪಯಾತಿ ಕಲ್ಪಯಾತ್ ದೇವಾಗುಮೃತಭಿಃ ಕಲ್ಪಯಾತಿ ಋತಭಿಃ ಕಲ್ಪಯಾತಿ ಕಲ್ಪಯಾತ್ ಋತಭಿಃ ಕಲ್ಪಯಾತಿ ಋತಭಿರತ್ರದೋಭಿಃ ಕಲ್ಪಯಾತೇತಿ ಕಲ್ಪಯಾತಿ. ಹರಿಃ ಓಂ. It is undoubtedly the largest gathering of eminent scholars coming from all over India to discuss the Mahakavyas. Over 50 well-known, highly respected scholars will present their papers at the 4-day meet covering 12 Indian languages. We are calling this a national conference. In reality, it has international contours because we are also talking of Greek and Latin papers which are going to be presented by our scholars. So this is one of the specialities of this mega meeting. ಪುಟಾಣಿ ಪಾತ್ರಧಾರಿಗಳೇ ಮಹಾಕಾವ್ಯದ ದೀವಿಗೆಯನ್ನ ಬೆಳಗಿಸಿದವು. ಮುಗ್ಧತೆಯಿಂದ ಜ್ಞಾನದೆಡೆಗೆ ಎಂಬ ಸಾಂಕೇತಿಕ ಅರ್ಥ ಸಾರುವಂತೆ ಭಾಸವಾಯಿತು. ದೀಪ ಬೆಳಗಿಸಿ ಉದ್ಘಾಟನೆ ಮಕ್ಕಳಿಂದ. ಭವಂತೇಂದ್ವಾಸಾದಯಾಮಿ ವಿದ್ಯಮಾನಾಂತಾಸಾದಯಾಮಿ ರೋಚಮಾನಾಸಾದಯಾಮ್ಯಜಸ್ರಾಂತಾಸಾದಯಾಮಿ ಬೃಹಜ್ಯೋತಿಷಂತಾಸಾದಯಾಮಿ ಬೋಧಯಂತೇಂತಾಸಾದಯಾಮಿ ಜಾಗ್ರತೇಂತಾಸಾದಯಾಮಿ ಉದ್ವೇಪ್ಯಸ್ಸಜಾತವೇದೋಪಘ್ನನ್ನಿರರತಿಂ ಮಮ ಪಶೋಗಶ್ಚ ಮಹ್ಯಮಾವಹ ಜೀವನಂ ಜದಿಶೋ ದಿಶಾ ಮಾನೋ ಹಿ ಗುಂಸೇಜ್ಜಾತವೇದೋ ಗಾಮಶಂಬುರಶಂ ಜಗತ್ ಅವಿಭ್ರತಜ್ಞ ಆಗಹಿ ಶ್ರಿಯಾ ಮಾ ಪರಿಪಾತಯ. ಗಮಕ ವಿದುಷಿ ಗಂಗಮ್ಮ ಕೇಶವಮೂರ್ತಿ ಮತ್ತು ತಂಡದವರು ಪ್ರಾರ್ಥನಾ ರೂಪದಲ್ಲಿ ಮಹಾಕಾವ್ಯಗಳ ಆಯ್ದ ಭಾಗದ ವಾಚನ ಮಾಡುತ್ತಾ ಚಾಲನೆ ನೀಡಿದರು. ಶ್ರೀ ವನಿತೆಯ ರಚನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ